ಮದುಮಗ ಬಂದ್ರಪ್ಪ. ಯಜಮಾನ್ರೆ ಅವಸರ ಪಡಕ್ ಹೋಗ್ಬೇಡಿ, ಇನ್ನು ಮದ್ವೆ ಹೆಣ್ಣು ಬಂದಿಲ್ಲ. ಈಗ ತಾನೇ ಮದ್ವೆ ಹೆಣ್ಣು ಒಳಗೆ ಬೇರೆ ಹುಡುಗಿ ಕಣೋ, ಎಣ್ಣೆ ಹೊಡೆದು ಏನೇನೋ ಮಾತಾಡ್ಬೇಡ ಲೂಸು. ಯಜಮಾನ್ರೆ ಅರ್ಜೆಂಟ್ ಮಾಡ್ಬೇಡಿ, ಮದ್ವೆ ಹುಡುಗಿ ಇನ್ನು ಬಂದಿಲ್ಲ. ನಾನು ಅದನ್ನ ಹೇಳ್ದೆ ತಾನೆ. ಯಜಮಾನ್ರೆ ಅವಸರ ಪಡಕ್ ಹೋಗ್ಬೇಡಿ, ಇನ್ನು ಮದ್ವೆ ಹೆಣ್ಣು ಬಂದಿಲ್ಲ. ಇಲ್ಲೂ ಅದು ತಾತ ಅಮ್ಮನೇ ಫೋನ್ ಮಾಡ್ತಿದ್ದಾರೆ. ಓ ಹೇಳಮ್ಮ. ಅಂಕಲ್, ನನಗೆ ಮದ್ವೆಗೆ ಬರಕ್ಕಾಗಲ್ಲ. ಸಾರಿ ಅಂಕಲ್. ಏನಮ್ಮ ಹೇಳ್ತಿದ್ಯಾ? ಸಾರಿ, ನನ್ನ ಮದ್ವೆಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ನೀನು ಗೆಸ್ಟ್ ಅಲ್ಲ, ಮದ್ವೆ ಹೆಣ್ಣು. ನನ್ನಿಂದ ಈಗ ಬರಕ್ಕಾಗಲ್ಲ, ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡಿ. ಹಲೋ ಹಲೋ, ಏನಾಯ್ತಪ್ಪ? ದಿಢೀರಂತ ಮದ್ವೆಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಏನೋ ಸಮಸ್ಯೆ ಅಂತೆ. ಮದ್ವೆ ಆದ್ಮೇಲೆ ಅಲ್ವಾ ಸಮಸ್ಯೆ ಬರೋದು? ನನಗೆ ಹಾಗೆ ಬಂದಿತ್ತು. ಹೇಯ್, ಏನಾದ್ರೂ ಒಂದಿರುತ್ತೆ. ಭಾಸ್ಕರ್, ಅವಳು ಹೇಳೋದು ನೋಡ್ತಿದ್ರೆ ಇವಾಗ ಇಲ್ಲಿಗೆ ಬರ್ದೇ ಇರೋ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಅವಳಿಗೆ ಇಲ್ಲಿ ಬರಕ್ಕಾಗಿಲ್ಲ ಅಂದ್ರೆ ಏನು? ನಾವೇ ಅಲ್ಲಿಗೆ ಹೋಗೋಣ. ಅರ್ನಾಲ್ಡ್, ಅರ್ಥ ಆಯ್ತು ಯಜಮಾನ್ರೆ, ಬರೋ. ಇವನೊಬ್ಬ ಕರುದ್ರೆ ಸಾಕು ಕರ್ಕೊಂಡು. ಏಯ್, ಸರ್ ನಿಮ್ಮನ್ನ ಈ ಕೆಲಸದಿಂದ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಪಾಪ ಇಂಗ್ಲಿಷ್ ಗೊತ್ತಿಲ್ಲ ಅಂತ ಹೇಳೋ. ನಿಮ್ಮನ್ನ ಇಲ್ಲಿಂದ ಎತ್ಕೊಂಡು ಹೋಗ್ತಾ ಇದೀವಿ. ಅದೆಲ್ಲ ನಿನ್ ಕೈಯಲ್ಲಿ ಆಗೋದಿಲ್ಲ. ಸರಿ, ಹಾಗಾದ್ರೆ ನೀನೇ ನೋಡು, ನಾನು ಕರ್ತವ್ಯನ ನಿಷ್ಠೆಯಿಂದ ಮಾಡೋನು. ಅದಕ್ಕೆ 25 ವರ್ಷಗಳಿಂದ ಇಲ್ಲಿವರೆಗೂ ಯಾವನ್ ಕೈಯಲ್ಲೂ ಈ ಚೇರಿಂದ ಅಲ್ಲಾಡ್ಸಕ್ಕಾಗಿಲ್ಲ, ಗೊತ್ತಾ? ಚೇರ್ ಬಿಟ್ಟು ತಾನೇ ಎತ್ತಕ್ಕಾಗಲ್ಲ, ಚೇರ್ ಜೊತೆಗೆ ಎತ್ಕೊಳ್ಳಿ. ಏನೋ ಮಾಡ್ತಾ ಇದೀರಾ? ಎತ್ತು. ಏನ್ ತಿಂತಾನೋ ಇಷ್ಟೊಂದು ಅವನೇ. ಲೆಫ್ಟ್ ಅಲ್ಲಿ ಹೋಗು, ಲೆಫ್ಟ್ ಅಲ್ಲಿ ಹೋಗು. ಇಡಪ್ಪ. ಇಳ್ಸು. ಅಪ್ಪ, ಮನೆ ಬದಲಾಗೋಯ್ತು. ರಾಂಗ್ ನಂಬರ್. ತಲೆ ಕೆಟ್ಟಿದ್ಯಾ? ಹಾಕಿರೋದೇನು ಹೇಳಿದಿಲ್ವಾ? ಫೋನ್ ಅದು ರಾಂಗ್ ನಂಬರ್ ಅನ್ನಕ್ಕೆ. ಡೋರ್ ನಂಬರ್ ಬದಲಾಗೋಯ್ತಪ್ಪ. ನೋಡಲಿ, ಮನೆ ಬದಲಾಗೋಯ್ತಪ್ಪ. ಮನೆ ಚೇಂಜ್ ಆಗೋಯ್ತು. ಓ ಸಾರಿ ಸರ್. ಹೋಗು. ಇರು. ಇದೆ ಅಪ್ಪ ಮನೆ. ಅಲ್ಲೋಡು, ಪಾಪು ಫೋಟೋ ಇದೆ. ಆ ಮಗುನು ಅದೇ ಕಣ. ಯಾರು ನೀವು? ನಾವೆಲ್ರು ಹುಡುಗನ್ ಕಡೆಯವರು. ಇವ್ರು ಬಂದು ಆಫೀಸರು. ಹೆಸರು ಅಲಗು ಸುಂದರ ಮಾತ್ರ ಇರೋದು, ಮುಖದಲ್ಲಿ ಏನೂ ಇಲ್ಲ. ಹೌದು, ನೀವ್ ಯಾರು? ಹೆಣ್ಣಿನ ಕಡೆಯವ್ರಪ್ಪ. ಹಂಗಾದ್ರೆ ಅದು ಈ ಟೈಮಲ್ಲಿ ಏನೋ ಗಲಾಟೆ? ಏನಿಲ್ಲ ಯಜಮಾನ್ರೆ, ರಿಜಿಸ್ಟರ್ ಆಫೀಸ್ ರೆಡಿ, ರಿಜಿಸ್ಟರ್ ರೆಡಿ. ಇನ್ನು ಹೆಣ್ಣು ಗಂಡು ಬಂದ್ಬಿಟ್ರೆ ಮ್ಯಾಟರ್ ರೆಡಿ, ಅದು ಮ್ಯಾರೇಜ್ ರೆಡಿ. ಏಯ್, ಭಾಸ್ಕರ್ನ ಕರಿಯೋ. ಬಾರೋ ಯಜಮಾನ್ರೆ. ಬೇಗ ಬನ್ನಿ, ಮುಹೂರ್ತ ಮೀರೋಗ್ತಾ ಇದೆ. ಯಾಕೆ ಒಳ್ಳೆ ಪೂಜಾರಿ ತರ ಮಾತಾಡ್ತೀಯಾ? ಯಜಮಾನ್ರೆ, ನೀವು ತಾಳಿ ಕಟ್ಟಿದ ಮೇಲೆ ನಿಮ್ಗೆ ಒಳ್ಳೆ ಸಮಯ ಸ್ಟಾರ್ಟ್ ಆಗುತ್ತೆ. ಸರಿ, ಮನೆಗೆ ಹೋಗಿ ಬೇರೆ ಕೆಲಸ ನೋಡ್ಕೊಳ್ಳಿ. ನಾನು ಮದುವೆ ಮುಗಿಸ್ಕೊಂಡು. ನೀವು ನಾನ್ ರಂಗಸ್ವಾಮಿ. ನನ್ ಮಗನ್ನೇ ಅನು ಜೊತೆ ಮದ್ವೆ ಮಾಡಿಸ್ತಾ ಇರೋದು. ನೀವು ನಾನು ಯಾರು ಅಂತ ಅನು ಹತ್ರನೇ ಕೇಳಿ. ಇವರೇ ಶಿವಾನಿ ಅವರ ಅಪ್ಪ. ಇವನಿಗೆ ಹೆದರ್ಕೊಂಡು ಮದ್ವೆಗೆ ಬರಲ್ಲ ಅಂತ ಹೇಳಿದ್ಯಾ? ನಿನ್ ಮುಂದೆನೆ ಹಾರ ಬದಲಾಯಿಸ್ಕೊಂಡು ಹೋಗ್ತೀನಿ. ಅವಳಿಗೆ ತಾಳಿ ಕಟ್ಟಿ ಮದ್ವೆ ಮಾಡ್ಕೋತೀನಿ. ರಿಜಿಸ್ಟರ್ ಬರ್ಕೋ. ರೆಡಿ ಸರ್. ಅದಕ್ಕೆ ಮುಂಚೆ ಸ್ವಲ್ಪ ಲೀಗಲ್ ಆಗಿ ಪ್ರಶ್ನೆ ಕೇಳಬೇಕು. ಜನರಲ್ ಆಗಿ ಹೇಳ್ದೆ, ನಿಮ್ಗೆ ಲೀಗಲ್ ಎಲ್ಲ ಏನು ಇಲ್ಲ ಸರ್. ಭಾಸ್ಕರ್, ನನಗೆ ಮದ್ವೆ ಬೇಡ. ಏನು? ಮದುವೆ ಬೇಡವಾ? ಇವಾಗ ಅವಳೇ ನೀನ್ ಬೇಡ ಅಂತಿದ್ದಾಳೆ. ಹೊರಗಡೆ ಹೋಗೋ ತಾನೇ. ಅಯ್ಯೋ ಭಾಸ್ಕರ್, ಬೇಡ, ಗಲಾಟೆ ಮಾಡಬೇಡಿ ಪ್ಲೀಸ್. ನನ್ನ ಮಾತು ಕೇಳಿ ಭಾಸ್ಕರ್. ಅಂಕಲ್ ಪ್ಲೀಸ್ ಹೇಳಿ. ನೀವುಗಳು ಜಗಳ ಆಡಿ ಬಗೆಹರಿಸ್ಕೊಳ್ಳೋದಕ್ಕಿದೆ ಪಂಚಾಯತಿ ಕಟ್ಟೆನಾ? ಮದುವೆ ಕಣ. ಭಾಸ್ಕರ್, ಆಚೆ ಹೋಗು. ಸಾರಿ ಮಾ. ನೋಡಪ್ಪ, ಮೊದಲು ಅವ್ರನ್ನ ಮನೆ ಕಳಿಸ್. ಸರಿ ಯಜಮಾನ್ರೆ. ಕಮ್. ಹೆಣ್ಣಿನ ಕಡೆಯವ್ರು ಅನ್ಕೊಂಡ್ರೆ ಹೆಣ್ಣಿನ ಗಂಡ ಅಂತಪ್ಪ.
ಬಿಹಾರಿ ಕರೆಕ್ಟ್ ಆಗಿ ಕೇಳಿಸ್ಕೊ. ಕಾರಿಂದ ಗಂಡು ಹೆಣ್ಣು ಇಳಿದು ಕಾಲು ಮಡಗಿದ ತಕ್ಷಣನೇ ಊಟ ಮಾಡಕ್ ಹೋಗ್ಬೇಡಿ. ಅರುನಾಳ್ ರಾಕಿ ಕಾಲು ಕೆಳಗಡೆ ಇಡ್ತಿದ್ದಂಗೆನೆ ಪಟಾಕಿ ಸಿಡಿಬೇಕು. ಏನಪ್ಪ ಪಟಾಕಿ ಹೊಡಿಯಕ್ಕೆ ಬಿಹಾರದವ್ರು ಬೇಕಾ? ಮತ್ತೆ ಡೋಲ್ ಬಡಿಯಕ್ಕೆ ಅದು ಬಿಹಾರಿ ಅಲ್ಲ, ಅವನು ಅಲ್ಲಿ ನೇಪಾಳಿ. ನೇಪಾಳಿನ? ಇನ್ನೇನ, ಇಲ್ಲಿ ರೋಡ್ ಹಾಕೋರಿಂದ ಹಿಡಿದು 5 ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡೋರ್ವರೆಗೂ ಹಿಂದಿಯವರು ಬಿಹಾರಿ ಅವರೇ. ಕೊನೆಗೆ ಅವರು ನಮ್ಮವ್ರಿಗೆ ಕೆಲಸ ಇಲ್ದಂಗ್ ಮಾಡ್ತಾರೆ. ಕೊಟ್ರು ನೀವೆಲ್ಲೋ ಕೆಲಸ ಮಾಡ್ತೀರಾ, ಓನರ್ನ ಕರೆದು ಸ್ಪ್ಯಾನರ್ ಎತ್ಕೊಂಡ್ ಬಾ ಅಂತೀರಾ. ನಾನ್ ನಿನ್ನ ಹತ್ರ ಬರ್ತೀನಿ ತಾಳು. ಕರೆಕ್ಟ್ ಆಗಿ ಕೇಳಿಸ್ಕೊ. ಪಟಾಕಿ ಆ ಡಿಮಿಲ್ ಡಿಮಿಲ್ ಡುಮಿಲ್ ಸ್ಟಾಪ್, ಬ್ಯಾಂಡ್ ಡಮರ್ 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 ಸ್ಟಾರ್ಟ್. ಇಲ್ಲಿ ಕೇಳ್ರಿ, ಇದ್ರಲ್ಲಿ ಟೈಮಿಂಗ್ ಏನಾದ್ರು ಮಿಸ್ ಆದ್ರೆ ಬೈಸಾ ನಹಿ. ಪೈಸಾ ನಹಿ ಹೈ? ಪೈಸಾ ನಹಿ. ಪೈಸಾ ನಹಿ ಹೈ? ಲೇ 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 ಏನೋ ಎಲ್ಲ ಓಡಾಡ್ತಿದ್ದಾರೆ. ಇವ್ರಿಗೆ ಹೆಂಗಪ್ಪ ಅರ್ಥ ಮಾಡ್ಸೋದು? ಲೇ ಜಪಾನ್ ಮೂತಿ, ಕೊನೆದಾಗಿ ಹೇಳ್ತಾ ಇದೀನಿ ಕೇಳಿಸ್ಕೊ. ಪಟಾಕಿ ಸ್ಟಾರ್ಟ್ ಆದಾಗ ಬ್ಯಾಂಡ್ ಸ್ಟಾಪ್. ಬ್ಯಾಂಡ್ ಸ್ಟಾರ್ಟ್ ಆಗಿದ ತಕ್ಷಣ ಪಟಾಕಿ ಸ್ಟಾಪ್. ಅದೇನಂದ್ರೆ ಡುಮಿಲು 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 ಡಮರ್ ಡಮರ್. ಏನ ಹೇಳ್ತಾ ಇದ್ದೀರಾ? ಕನ್ನಡದಲ್ಲಿ ಮಾತಾಡ್ತಾ ಪಟಾಕಿ ನಿಂತ ಮೇಲೆ ಬ್ಯಾಂಡ್ ಸ್ಟಾರ್ಟ್ ಮಾಡ್ಬೇಕು. ಬ್ಯಾಂಡ್ ನಿಲ್ಸ್ತೀವಿ, ಪಟಾಕಿ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ವಾ? ಇದಕ್ಕೋಗ ಅಷ್ಟು ಸರ್ಕೋತಾ ಇದೆಯಾ? ಯಾವ ಹುಚ್ಚಿನ ಮಕ್ಕಳು ಇಲ್ಲಿ ಪಟಾಕಿ ಹೊಡಿತಾರೆ? ಯಜಮಾನ್ರೆ, ಗಂಡು ಹೆಣ್ಣು ಬಂದಾಗ ತಾನೇ ಪಟಾಕಿ ಹೊಡಿಬೇಕು. ಮದುವೆನೇ ನಿಂತೋಯ್ತು ಕಣೋ. ಮದ್ವೆ ನಿಂತೋಯ್ತಾ? ಏಯ್ ಪಟಾಕಿ ನಿಲ್ಲಿಸ್ರೋ. ಏಯ್ ನಿಲ್ಲಿಸ್ರೋ. ಮದ್ವೆ ನಿಲ್ಸ್ಬೋದು, ಪಟಾಕಿ ಹಂಗೆಲ್ಲ ನಿಲ್ಸಕ್ ಆಗಲ್ಲ ಯಜಮಾನ್ರೆ. ಹೋಗಿ ನೀರ್ ಹಾಕ್ಬಿಟ್ಟೆ ಹೊಡ್ಬಿಟ್ಟು ಬಂದಿರೋದು ಯಜಮಾನ್ರೆ. ಲೇ 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 ನಿಲ್ಸ್ರೋ ನಿಲ್ಸ್ರೋ. ಲೇ ಲೇ ಏಯ್ ನೀರ್ ಕೇಳಿದ್ರೆ ಪಟಾಕಿ ತಂದು ಕೊಡ್ತೀಯ, ಸಾಯಿಸ್ಬಿಡ್ತೀನಿ. ಪಟಾಕಿನೇ ಹಾಕ್ಬಿಟ್ಟಲ್ಲೋ. ಏನ್ ಮಾಡ್ತಿದ್ಯಾ? ನೀರ್ ಹಾಕ್ತಿದ್ಯಾ? ಹಿಂಗ್ ಹಾಕ್ಬೇಕು ಕಣ ಆರ್ಸಕ್ಕೆ. ಮನೇನೆ ಬೆಂಕಿ ಹಚ್ಬಿಡೋದಲ್ಲ ಇದು. ಅವ್ರು ಬೇರೆ ಶುರು ಹಚ್ಕೊಂಡ್ರಲ್ಲೋ. ಸ್ಟಾರ್ಟ್ ಮಾಡೋದೇ ಅವನು. ಯಜಮಾನ್ರೆ ಹೆಂಗೆ ಏನು ಇದೆಲ್ಲ? ಡ್ಯಾನ್ಸ್ ಮಾಡ್ತೀನಿ. ಏಯ್ ಏಯ್ ನಿಲ್ಸ್ರು. ಏಯ್ ಡ್ಯಾನ್ಸ್ ಮಾಡ್ತಿದ್ಯಲ್ಲೋ, ನಿಲ್ಸೋದು ಕೇಳೋ. ಏಯ್ ಬುದ್ಧಿ ಇಲ್ದಿರೋ ಏನು ಇಲ್ಲ? ಬಾರೋ ಡ್ಯಾನ್ಸ್ ಮಾಡು. ನಿಲ್ಸೋ ನಿಲ್ಸ್ರೋ. ನಿಲ್ಲಿಸ್ರೋ ನಿಲ್ಲಿಸ್ರೋ ನಿಲ್ಲಿಸ್ರೋ. ಏಯ್ ನಿಲ್ಲಿಸ್ರೋ. ಕೊಡಲಿ. ಇದು ನಾದಸ್ವರ ವಿದ್ವಾಂಸರು ಬಾಯಲ್ಲಿ ಇಟ್ರೆ ತೆಗಿಯೋದೇ ಇಲ್ಲ ಅಂತಾರೆ. ನಿಲ್ಲಿಸ್ರೋ. ಟೈಮಿಂಗ್ ಕರೆಕ್ಟ್ ಆಗಿತ್ತಾ? ಲೇ ಜಪಾನ್ ಮೂತೆ, ಯಾಕೋ ಗುರಾಯಿಸ್ತೀಯಾ? ನಿನ್ ಟೈಮ್ ಸರಿ ಇಲ್ಲ. ಹೋಗೋದಕ್ಕೆ ಸರಿ ಯಜಮಾನ್ರೆ. ಯಜಮಾನ್ರೆ ಏ ಇಟ್ಕೊಳ್ಳೋ. ಎಲ್ಲರೂ ಹೊರಡಿ, ಎಲ್ಲರೂ ಹೊರಡಿ. ಬಂದ್ರ ಬಂದ್ರ. ಓಡೋ. ಯಜಮಾನ್ರೆ ಕ್ಷಮಿಸ್ಬೇಕು ಯಜಮಾನ್ರೆ, ನಿಮ್ಗೆ ಫಸ್ಟ್ ಟೈಮ್ ಸೆಕೆಂಡ್ ಮ್ಯಾರೇಜ್ ನಡೀತಾ ಇದೆ ಅಂತ ಅದನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಈ ತರ. ಸ್ವಲ್ಪ ಟೈಮಿಂಗ್ ಮಿಸ್ ಆಯ್ತು ಯಜಮಾನ್ರೆ. ಕ್ಷಮಿಸ್ಬೇಕು ಯಜಮಾನ್ರೆ. ಕ್ಷಮಿಸಿದೀನಿ ಅಂತ ಹೇಳಿ ಯಜಮಾನ್ರೆ. ಹೋಗ ಅರ್ಧ ಗಂಟೆ ಆಯ್ತು, ನಡಿಯ. ಹೋಗ್ಬಿಟ್ರ? ಇದ್ಯಾವ ಗಾಡಿ? ಊಟದ ಗಾಡಿ ಅನ್ಸುತ್ತ ಕಣ. ಏಯ್ ಇವನ್ ಯಾಕೋ ಇಲ್ಲಿ ಕರ್ಕೊಂಡ್ ಬಂದೆ? ಯಜಮಾನ್ರೆ ಮನೆ ಕರ್ಕೊ ಬರಕ್ ಹೇಳಿದ್ರು. ಅದ್ ಸರಿ, ಇವ್ನ್ ಯಾಕೋ ಇಲ್ಲಿ ಕರ್ಕೊಂಡ್ ಬಂದ್ರು? ಇದೇ ತಾನೇ ಅಪ್ಪ ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ. ಈ ಕುಡುಕ್ ನನ್ನ ಮಗ ಅದಕ್ಕೆ ಸರಿಯಾಗಿ ಉತ್ತರನೇ ಹೇಳ್ತಾ ಇಲ್ಲ. ರಾಕೆ ಯಜಮಾನ್ರೆ 5 ನಿಮಿಷ ಬಂದ್ಬಿಟ್ಟೆ. ಕರೆದ್ರೆ ಯಜಮಾನ್ರೆ? ಇದೆಲ್ಲ ಯಾರೋ ಮಾಡಿದ್ದು? ಇವನೇ ಯಜಮಾನ್ರೆ. ನಮಗೇನು ಗೊತ್ತಿಲ್ಲ, ಇವ್ರನ್ನೇ ಕೇಳಿ. ತೆಗಿರ ಇದನ್ನೆಲ್ಲ. ಸರಿ ಯಜಮಾನ್ರೆ. ಇದು ಅದಾಗೆ ಹೊಡಿತು ಯಜಮಾನ್ರೆ. ಅವಾಗ್ಲೇ ಹೊಡಿಲಿಲ್ವಲ್ಲ, ಇವಾಗ ಹೊಡಿತಿದೆ. ನೀವೇನ್ ತಲೆ ಕೆಡ್ಸ್ಕೊಬಿಡಿ ಯಜಮಾನ್ರೆ, ಇದ್ ಲೆಕ್ಕಕ್ಕೆ ಬರಲ್ಲ. ಇದು ಅದಾಗದೆ ಬಾರಿಸ್ತಾ? ಅದಾಗೆ ಬಾರಿಸ್ತಿಲ್ಲ, ಇವ್ನು ಹೇಳಿರೋದು. ಅದು ಕಾಸು ಕೊಟ್ಟಿದೀವಲ್ಲ, ಏನಕ್ಕೆ ವೇಸ್ಟ್ ಆಗ್ಬೇಕು? ಊದ್ಬಿಟ್ಟು ಹೋಗಿ ಅಂದೆ. ಹೋಗ್ ಮೊದ್ಲು ನಿಲ್ಸ ಇದನ್ನ. ಸ್ಟಾಪ್. ಟೈಮಿಂಗ್ ಕರೆಕ್ಟ್ ಆಗಿತ್ತಾ? ಅಯ್ಯೋ ಯು ಹ್ಯಾಪಿ? ಹ್ಯಾಪಿ. ಹೋಗೋ ಹೋಗೋ ಹೋಗೋ. ಸಾರ್ ಯಾವಾಗ ನನ್ನ ಕರ್ಕೊಂಡು ಹೋಗ್ಬಿಡ್ತೀರಾ? ನಾನು ಒಬ್ಬ ಗೌರ್ಮೆಂಟ್ ಆಫೀಸರ್. ಲಂಚ್ ಬ್ರೇಕ್ ಅಲ್ಲಿ ಒಂದು ಚಿಕ್ಕ ಸೈನ್ ಕೂಡ ಹಾಕೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ನೀವೇ ತಾನೇ ಮನೆಗ್ ಕಳ್ಸಕ್ ಹೇಳಿದ್ರು. ಇವ್ರನ್ನ ಕರ್ಕೊಂಡೋಗಿ ಅವ್ರ ಮನೆಗ್ ಬಿಡಕ್ ಹೇಳಿದ್ ನಾನು. ಆಗ ಬೀಳ್ಸ್ತಾನೆ ಹೇಳ್ಬೇಕು. ಇದನ್ನೇ ನಾನು ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ. ಎಣ್ಣೆ ಕುಡ್ದ್ಬಿಟ್ಟು ಎಲ್ಲ ತಪ್ಪಾಗಿ ಮಾಡ್ತಾ ಇದ್ದಾನೆ ಇವನು. ಏಯ್ ಹೋಗ್ ಬಿಟ್ಬಾರ. ಇನ್ನು ಹೊಡಿತಿದ್ಯಾ? ಏಯ್ ಡುಮಿಲ್ ಸ್ಟಾಪು, ಡಮಲ್ ಸ್ಟಾರ್ಟು.
ಪಟಾಕಿ ನಿಲ್ಲಿಸ್ದಾಗ ಇವ್ರು ಶುರು ಮಾಡಿದ್ರು. ನಡಿಯೋ ಬೇಗ ಬಾ. ನಡಿ. ಅಯ್ಯೋ ನಿಲ್ಲಿಸ್ರು ನಿಲ್ಲಿಸ್ರು. ನಿಲ್ಲಿಸ್ರು. ನಿಲ್ಲಿಸಿ. ಏಯ್.